ಅವರು, ಅಪ್ಪ ನಿನ್ನ ಜೀವನದಲ್ಲಿ ಯಾವುದು ಅತ್ಯಂತ ಒಳ್ಳೆ ಗಳಿಗೆ ಅಂತೇನಾದ್ರು ನೀನು ಕೇಳಿದ್ರೆ ಏನು ಹೇಳ್ತೀಯಪ್ಪ ನೀನು ಅಂತ ಕೇಳಿದ್ರೆ, ಬಸವಣ್ಣವ್ರು ಹೇಳ್ತಾರೆ, ನನಗೆ ನೋಡ್ರಪ್ಪ ಬೆಳಗಿನ ಹೊತ್ತು ನನ್ನ ಸಣ್ಣದೊಂದು ಬಾಲ್ಕನಿಯಲ್ಲಿ ಒಂದು ಚೇರ್ನಲ್ಲಿ ಕೂತ್ಕೊಂಡು ಹಿಂದೂ ಪತ್ರಿಕೆ ಹಿಡ್ಕೊಂಡು ಬಿಸಿ ಬಿಸಿ ಕಾಫಿ ಒಂದು ಅದು ಹೊಗೆ ಆಡ್ತಿರ್ಬೇಕು, ಆ ಕಾಫಿ ಒಂದನ್ನು ಪಕ್ಕಕ್ಕೆ ಕೊಟ್ಟು ಕೈಯಲ್ಲಿ ಒಂದು ಸಿಗರೇಟ್ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡದು ಈ ಜೀವನದಲ್ಲಿ ಯಾವುದೂ ಇಲ್ಲ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇದರ ಬಹುಮುಖ್ಯ ಅಂಗವಾದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗ ಮತ್ತು ಅಭಿನವ ಎರಡೂ ಸಂಸ್ಥೆಗಳು ಸೇರಿ ಕನ್ನಡ ನಾಡಿನ ಪ್ರಮುಖ ಚಿಂತಕರು ಮತ್ತು ಬಹುಶಃ ಕನ್ನಡ ಬದುಕಿಗೆ ಸಣ್ಣ ಬದಲಾವಣೆಯನ್ನು ತರಲಿಕ್ಕೆ ಕಾರಣರಾದವರು ಅಂತ ಅನ್ನುವ ಬಹುಮುಖ್ಯ ವ್ಯಕ್ತಿತ್ವಗಳನ್ನು ಕನ್ನಡ ಭಾಷಿಕರಿಗೆ ಪರಿಚಯ ಮಾಡಿಸ್ತಿರೋದು ಭಾಳ ಅತ್ಯಂತ ಮುಖ್ಯವಾದ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ನಡುವೆ ಅದನ್ನು ರವಿಕುಮಾರ್ ಹೇಳ್ತಾಯಿದ್ರು ಮತ್ತು ನಮ್ಮ ದಳವಾಯಿಯವರು ಹೇಳ್ತಾಯಿದ್ರು, ಮಾದರಿಗಳೇ ಇಲ್ಲದೇ ಇರುವ ಮತ್ತು ಮಾದರಿಗಳು ಬೇಕಾಗದೇ ಇರುವಂಥ ಒಂದು ವಾತಾವರಣದಲ್ಲಿ ಎಳೆಯ ಮನಸ್ಸುಗಳಿಗಾದರೂ ಕೂಡ ಇಂಥದ್ದೊಂದು ಮಾದರಿ ಇದೆ ನಮ್ಮ ಬದುಕಿಗೆ ಬೆಳಕಾಗಲಿಕ್ಕೆ ಅಂತ ಸೂಚಿಸುವ ಹಾಗೆ ಇಂತಹ ಪ್ರಯತ್ನಗಳು ನಮ್ಮನ್ನು ಒಂದು ಬಗೆಯ ಆಶಯ ಬೆಳಕಿನತ್ತ ಕೊಂಡೊಯ್ಯುವಂಥ ಒಂದು ಚಲನೆ ಆಗ್ತವೆ ಅಂತ ನಾನು ಭಾವಿಸ್ತೇನೆ. ಸೊ ಈ ಕಾರಣಕ್ಕಾಗಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು, ದಳವಾಯಿಯವರನ್ನು ಮತ್ತು ಉಳಿದ ಸಹೋದ್ಯೋಗಿಗಳನ್ನು ಹಾಗೂ ಅಭಿನವ ಬಳಗದವರನ್ನು ನಾನು ಅಭಿನಂದಿಸ್ತೇನೆ. ಅಭಿನವದ ಜೊತೆಗೆ ನನ್ನ ಸಂಬಂಧ ಬಹಳ ಕಾಲದ್ದು. ಅಭಿನವ ನಾನು ನೋಡಿದ ಹಾಗೆ ಅನೇಕ ದಶಕಗಳಿಂದ ಕೇವಲ ಸಾಹಿತ್ಯ ಚರ್ಚೆಯನ್ನು ಮಾಡ್ತಾ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸ್ತಾ ಬಂದಿರುವ ಒಂದು ಪ್ರಮುಖ ಸಂಸ್ಥೆ ಮಾತ್ರ ಅಲ್ಲ, ಆದರೆ ಸಾಹಿತ್ಯದ ಜೊತೆಗೆ ನಮಗೆ ಅತ್ಯಂತ ಅಗತ್ಯವಾದಂತಹ ಉಳಿದ ಜ್ಞಾನಶಿಸ್ತುಗಳನ್ನು ಮತ್ತು ನಮ್ಮ ಕಾಲಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹ ಸಾಂಸ್ಕೃತಿಕವಾದ ಬಹುಮುಖ್ಯವಾದಂತಹ ಧಾರೆಗಳನ್ನು ಓದುಗರಿಗೆ ಕೊಡ್ತಾ ಬರ್ತಾಯಿದೆ. ಅವರು ವಂದನಾ ಶಿವ ಇವರ ಬಗ್ಗೆ ಮಾಡಿದಂತಹ ಬಹುಮುಖ್ಯವಾದ ಲೇಖನಗಳ ಸಂಕಲನ, ಆಮೇಲೆ ಈಗ ಮನಃಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಬಸವಣ್ಣನವರ ಸಮಗ್ರ ಬರಹಗಳನ್ನು ಒಂದೆಡೆಗೆ ತಂದು ಓದುಗರಿಗೆ ಕೊಡ್ತಾ ಇರುವಂಥ ಒಂದು ಪ್ರಯತ್ನ. ನಮ್ಮ ನಡುವೆ ಪರಿಸರದ ಕಾಳಜಿ ಬಹಳ ಮುಖ್ಯ ಅಂತ ಹೇಳುವ ಹಾಗೆ ಕದಳಿಯ ಕರ್ಪೂರ ಅಂತ ಒಂದು ಲೇಖನಗಳ ಸಂಕಲನ ತಂದರು ರವಿಕುಮಾರ್ ಮತ್ತು ಚಂದ್ರಿಕಾ ಅವರು ಸೇರಿಕೊಂಡು. ನನಗೆ ಗೊತ್ತಿರುವ ಹಾಗೆ ಪರಿಸರ ನಮ್ಮ ನಡುವೆ ಎಂಥ ದೊಡ್ಡ ಅಪಾಯದ ನೆಲೆಯಲ್ಲಿದೆ ಮತ್ತು ಅದನ್ನು ಸಂರಕ್ಷಿಸುವ ಮಾದರಿಗಳನ್ನು ನಾವು ಹೇಗೆ ಕಂಡುಕೋಬೇಕಾಗಿದೆ ಅಂತ ಹೇಳುವ ಕನ್ನಡದ ಅತ್ಯಂತ ಮುಖ್ಯವಾದ ಕೃತಿ ಅದು. ಹೀಗೆ ವಿವಿಧ ಮುಖಗಳಿಂದ ಕನ್ನಡದ ಚಿಂತನೆಯನ್ನು ಬೆಳೆಸ್ತಾ ಇರುವಂಥ ಅಭಿನವಕ್ಕೂ ಕೂಡ ನೀವೆಲ್ಲರೂ ಕೂಡ ಮೆಚ್ಚುಗೆಯನ್ನು ಸೂಚಿಸಬೇಕು ಅಂತ ನಾನು ತಿಳಿದ್ದೇನೆ. ಬಸವಣ್ಣವ್ರನ್ನ ನಾನು ಬಹಳ ಕಾಲದಿಂದ ಬಂದೆ. ಅವರ ಒಂದು ಕೃತಿಗೆ ಮುನ್ನುಡಿಯನ್ನು ಬರೆಯುವ ಸೌಭಾಗ್ಯ ಕೂಡ ನನಗೆ ಸಿಕ್ಕಿತ್ತು. ಕಾಂಪ್ಲೆಕ್ಸ್ಗಳು ಅನೇಕ ವಿಧದವು ಅಂತ ಹೇಳುವ ಒಂದು ಬಹುಮುಖ್ಯವಾದಂಥ ಕೃತಿ
ನಮ್ಮಲ್ಲಿ 70-80ರ ದಶಕದಲ್ಲಿ ಸಾಹಿತಿಗಳಾದವರಿಗೆ 2 ಕಾಂಪ್ಲೆಕ್ಸ್ಗಳು ಮಾತ್ರ ಗೊತ್ತಿತ್ತು. ಯಾಕೆಂತಂದರೆ ಈಡಿಪಸ್ ನಾಟಕವನ್ನು ಲಂಕೇಶ್ ಕನ್ನಡಕ್ಕೆ ಅನುವಾದ ಮಾಡಿದಾಗ ಈಡಿಪಸ್ ನಾಟಕ ಮತ್ತು ಅದಕ್ಕೆ ಪ್ರತಿಬಿಂಬ ಎನ್ನುವಂತೆ ಇದ್ದಂಥ ಎಲೆಕ್ಟ್ರಾ ಕಾಂಪ್ಲೆಕ್ಸ್, ಇವೆರಡನ್ನು ಕನ್ನಡ ಸಾಹಿತಿಗಳು ಭಾಳ ಸವಿಯಾಗಿ ರುಚಿಸಿದವರುಂಟು. ನನಗೆ ಗೊತ್ತಿರುವ ಹಾಗೆ ಫ್ರಾಯ್ಡ್ನ ಪ್ರಭಾವ ಕನ್ನಡ ಸಾಹಿತ್ಯದ ಓದಿದ ಮೇಲೆ ಬಹುಶಃ ಈಡಿಪಸ್ ನಾಟಕದಿಂದ ಪ್ರಾರಂಭವಾಯಿತು ಅಂತ ಕಾಣಿಸ್ತದೆ. ತದನಂತರ ಕನ್ನಡದಲ್ಲಿ ಬಹುಮುಖ್ಯವಾಗಿ ಹಾಗೆ ಮಾನಸಿಕವಾದಂಥ ಅನೇಕ ಪ್ರಮೇಯಗಳನ್ನಿಟ್ಟು ಸಾಹಿತ್ಯದಲ್ಲಿ ಅದನ್ನು ನೋಡಲಿಕ್ಕೆ ಪ್ರಯತ್ನಪಟ್ಟಂಥ ಅನೇಕ ಲೇಖಕರಿದ್ದಾರೆ. ಅದರಲ್ಲಿ ಚಿತ್ತಾಲರು ನಮ್ಮ ನಡುವೆ ಯಶವಂತ್ ಚಿತ್ತಾಲರು ಬಹಳ ಮುಖ್ಯವಾದಂಥ ಲೇಖಕರು. ನಮ್ಮ ದಳವಾಯಿಯವರು ಯಾವುದೋ ಈವಿಲ್ ಅನ್ನೋ ಪರಿಕಲ್ಪನೆಯನ್ನು ಹೇಳ್ತಾಯಿದ್ರು. ಅಂಥ ಈವಿಲ್ ಕೇವಲ ವೈಯಕ್ತಿಕವಾದ ಈವಿಲ್ ಮಾತ್ರ ಅಲ್ಲ, ಅದು ಸಮಾಜದಲ್ಲೇ ಹಾಗೆ ರೂಪುಗೊಂಡಿರುವಂಥ ಒಂದು ದೊಡ್ಡ ಕೇಡು ಅದು ಅಂತ ಹೇಳುವ ಒಂದು ತತ್ವವನ್ನು ಯಶವಂತ್ ಚಿತ್ತಾಲವರು ತಮ್ಮ ಅನೇಕ ಕಾದಂಬರಿಗಳಲ್ಲಿ ರೂಪಿಸಲಿಕ್ಕೆ ಪ್ರಯತ್ನಪಟ್ಟರು. ಎಲ್ಲಕ್ಕೂ ಬಹುಮುಖ್ಯವಾಗಿ ನಮ್ಮ ನಡುವೆ ಕನ್ನಡದ ಬಹಳ ಖ್ಯಾತ ಲೇಖಕಿ ತ್ರಿವೇಣಿ, ಸಾಕಷ್ಟು ಜನ ತ್ರಿವೇಣಿಯನ್ನು ಓದಿರ್ತೀರಿ ನೀವು. ತ್ರಿವೇಣಿಯವರ ಅನೇಕ ಕಾದಂಬರಿಗಳು ಮತ್ತು ಕಥೆಗಳು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹೆಣ್ಣಿನ ಮನಸ್ಸಿನ ಆಕ್ರಂದನವನ್ನು ಕಥನದಲ್ಲಿ ಹಿಡಿಯಲಿಕ್ಕೆ ಪ್ರಯತ್ನಪಟ್ಟಂಥ ದೊಡ್ಡ ಒಂದು ಸೃಜನಶೀಲ ಮಾದರಿ ಅದು. ಶರಪಂಜರ ಕಾದಂಬರಿನ ಓದಿದರೆ ನಿಮಗೆ ಗೊತ್ತಾಗುತ್ತೆ. ಶರಪಂಜರದಲ್ಲಿ ಆ ಹೆಣ್ಣು ಬಹುಶಃ ರೇಪಿಗೆ ಒಳಗಾದಂಥ ಹೆಣ್ಣು ನೋಡಿ, ಅದು ಸುಮಾರು 60-70ರ ದಶಕದಲ್ಲಿ ಬರೆದಂತಹ ಕಾದಂಬರಿ. ಅದರ ಪರಿಣಾಮಗಳು 21ನೇ ಶತಮಾನದಲ್ಲಿ ನಮ್ಮ ನಡುವೆ ನಾವು ಎಷ್ಟು ಘೋರವಾಗಿ ಕಾಣ್ತಿದ್ದೀವಿ ಅಂತಂದರೆ, ಹೆಣ್ಣಿನ ಈ ಆಕ್ರಂದನದ ಕಥೆಯನ್ನು ಆ ಕಾಲಕ್ಕೆ ತ್ರಿವೇಣಿ ತಮ್ಮ ಕಾದಂಬರಿಯಲ್ಲಿ ಬರೆದರು ಶರಪಂಜರದಲ್ಲಿ. ಅವಳು ತನ್ನ ಆ ಮಾನಸಿಕವಾದಂತಹ ಬಹಳ ದೊಡ್ಡ ವಿಷಣ್ಣತೆಯನ್ನು ದಾಟಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾಳೆ ಅಂತಂದರೆ, ಆ ಪ್ರಯತ್ನವನ್ನು ಮೀರಿ ಸಾಂಪ್ರದಾಯಿಕ ಸಮಾಜ ಅವಳನ್ನು ಬದುಕಲಿಕ್ಕೆ ಬಿಡಲ್ವಲ್ಲ. ಅಂಥ ಒಂದು ರೂಕ್ಷ ಸಮಾಜದ ಕಲ್ಪನೆ ಅದು ಕೇಡಿನ ಸಮಾಜ ಅಂತ. ರೂಕ್ಷ ಸಮಾಜದ ಕಲ್ಪನೆ ಏನಿದೆ ಅದು ಮನುಷ್ಯನನ್ನು ಆರೋಗ್ಯಕರವಾಗಿ ಬಾಳಲಿಕ್ಕೆ ಬಿಡೋದಿಲ್ಲ ಅನ್ನೋದು. ಬಸವಣ್ಣವರ ಅನೇಕ ಕೃತಿಗಳಲ್ಲಿ ನಮಗೆ ಬಹುಶಃ ಮನುಷ್ಯನನ್ನು ಪ್ರೀತಿಸುವುದು ಅಂದರೆ ಏನು ಅಂತ ಅವರು ತಾತ್ವಿಕವಾಗಿ ಹಾಗೆ ಘನವಾಗಿ ಹೇಳದೇ ಇದ್ದರೂ ಕೂಡ ಅವರ ಬದುಕಿನ ಪ್ರಯತ್ನ ಏನಿದೆ, ಬದುಕಿನ ಒಂದು ಪ್ರಯಾಣ ಏನಿದೆ, ಆ ಬದುಕಿನ ಪ್ರಯಾಣದಲ್ಲಿ ಗಳಿಸಿಕೊಂಡ ಪ್ರೀತಿ ಸಮಾಜದಿಂದ ಮತ್ತು ತಾನು ಕೊಡುವ ಪ್ರೀತಿ ಸಮಾಜಕ್ಕೆ, ಇವೆರಡರ ಕೊಡುವಿಕೆಗಳ ಒಂದು ಅಂತರ್ಸಂಚಾರ ಬಹಳ ದೊಡ್ಡ ಒಂದು ಅವರ ಜೀವನ ದರ್ಶನ ಅಂತ ನಾನು ಭಾವಿಸಿದ್ದೀನಿ. ಸೊ ನಮಗೆಲ್ಲ ಭಾಳ ದೊಡ್ಡ ಮಾದರಿಗಳು ಬೇಕು ಅಂತ ನಾವು ಮಾತಾಡ್ತೀವಿ. ಆದರೆ ಆ ಮಾದರಿಗಳು ಎಷ್ಟು ಸಹಜವಾಗಿ ನಮ್ಮ ನಡುವೆ ಬಹಳ ಸಾಮಾನ್ಯವಾಗಿರ್ತವೆ ಅನ್ನೋದಕ್ಕೆ, ಯಾವಾಗಲೂ ಬಹಳ ದೊಡ್ಡ ಮಾದರಿ ಅತ್ಯಂತ ಸಾಮಾನ್ಯವಾಗಿರ್ತದೆ. ದೊಡ್ಡ ಮಾದರಿ ಇಟ್ ನೀಡ್ ನಾಟ್ ಬಿ ಸೋ ಮಚ್ ಎಕ್ಸೂಬರೆಂಟ್. ಎ ವೆರಿ ಸಿಂಪಲ್ ಲಿವಿಂಗ್, ಎ ವೆರಿ ಕೈಂಡ್ ಹಾರ್ಟೆಡ್ ಪರ್ಸ್ನಾಲಿಟಿ is definitely a wonderful model for a being to become a healthy man ಅಂತ ಅನ್ನಿಸುವ ಹಾಗೆ ಬದುಕಿದವರು ಬಸವಣ್ಣ. ಅವರ ಆತ್ಮಕಥನ ಒಂದಿದೆ, ಎಲ್ಲರೂ ಓದಲೇಬೇಕಾದಂಥ ಆತ್ಮಕಥನ ಅದು. ನಾನು ಬಹಳ ಇಷ್ಟಪಟ್ಟು ಓದಿದ ಆತ್ಮಕಥನ ಅದು. ನಾನು ಅನ್ನುವ ಶೀರ್ಷಿಕೆಯಲ್ಲಿ ಬಂದಂಥ ಕಥನ.
ಇಡೀ ಆತ್ಮಕಥನ ನಾನು ನೋಡಿದ ಹಾಗೆ ಅದು ಯಾವುದನ್ನು ಮುಚ್ಚಿಟ್ಟು ತನ್ನನ್ನು ಒಂದು ಈಗೋಯಿಸ್ಟಿಕ್ ಆದಂತಹ ವ್ಯಕ್ತಿತ್ವದಲ್ಲಿ ತನ್ನನ್ನು ತೋರ್ಪಡಿಸಬೇಕು ಅನ್ನುವ ಮಾದರಿ ಆತ್ಮಕಥನ ಅಲ್ಲ. ಗಮನಿಸ್ಬೇಕು ನೀವು. ನಮ್ಮ ಅನೇಕ ಸಾಹಿತಿಗಳು ಆತ್ಮಕಥನ ಬರೆದಿದ್ದಾರೆ. ಅನಂತಮೂರ್ತಿಯವ್ರನ್ನೂ ಒಳಗೊಂಡು, ಲಂಕೇಶ್ ಅವ್ರನ್ನೂ ಒಳಗೊಂಡು ಬಹುಪಾಲು ಮೇಧಾವಿ ಬರಹಗಾರರು ಆತ್ಮಕಥನಗಳನ್ನು ಬರೆದಿದ್ದಾರೆ. ಆದರೆ ಈ ಆತ್ಮಕಥೆಗಳು ನಿಜವಾದ ಆತ್ಮಕಥನಗಳೇ ಅಂತ ನೀವು ಕೊಂಚ ಒಳಗೆ ಹೋಗಿ ನೋಡಿದ್ರೆ, ಒಂದು ಲಿಟರೇಚರ್ ಸಾಹಿತಿಯೊಬ್ಬ ತನ್ನ ಸಾಹಿತ್ಯದ ವ್ಯಕ್ತಿತ್ವವನ್ನು ಮುಂದಕ್ಕೆ ತಂದು ಉಳಿದ ವ್ಯಕ್ತಿತ್ವವನ್ನು ಹಿಂದಕ್ಕೆ ಇಡಬಹುದು ಹೇಗೆ ಅಂತ ಬಚ್ಚಿಡುವ ಪ್ರಯತ್ನವು ನಿಮಗೆ ಹೆಚ್ಚು ಕಾಣುವ ಹಾಗೆ ಬರೆದ ಆತ್ಮಕಥನಗಳು ಹೆಚ್ಚು. ಆತ್ಮಕಥನಗಳೇ ಅದೊಂದು ಭಾಳ ಸೀಮಿತವಾದಂಥ ಆಯಾಮ ಇದೆ. ಆದರೆ ಬಸವಣ್ಣವರ ಆತ್ಮಕಥನ ಅದು ಆ ರೀತಿಯ ಆತ್ಮಕಥನ ಅಲ್ಲ. ಅದು ತನ್ನಂತಾನು ನಿಧಾನಕ್ಕೆ ಒಂದು ಹೂವು, ಸಣ್ಣದೊಂದು ದೃಷ್ಟಾಂತ ಕೊಡೋದಾದರೆ, ಸಣ್ಣದೊಂದು ಗುಲಾಬಿ ಹೂವು ಮೊಗ್ಗಾಗಿ ನಿಧಾನಕ್ಕೆ ಅರಳುವ ಹಾಗೆ, ಎಷ್ಟು ಸ್ವಾಭಾವಿಕ, ಎಷ್ಟು ಸಹಜ, ಎಷ್ಟು ಸುಂದರ ಅನ್ನಿಸುವ ಹಾಗೆ, ಮತ್ತು ಹಾಗೆ ಅರಳ್ತಾ ಅರಳ್ತಾ ಸಹಜ ವಾಸನೆಯನ್ನು ಸಕಲರಿಗೂ ಬೀರುವ ಹಾಗೆ. ಇದೊಂದು ಸಾದೃಶ್ಯ ಬಹುಶಃ ಬಸವಣ್ಣವರ ವ್ಯಕ್ತಿತ್ವವನ್ನು ನೀವು ತುಲನೆ ಮಾಡಲಿಕ್ಕೆ ಕೊಟ್ಟ ಬಹಳ ಪರಿಣಾಮಕಾರಿಯಾದ ಸಾದೃಶ್ಯ ಅಂತ ನನಗೆ ಈಗ ಹೊಳಿತು. ಆ್ಯಕ್ಚುಲಿ ಈಗ ಹೊಡೆದದ್ದನ್ನು ಹಾಗೆ ಹೇಳ್ತಿದ್ದೀನಿ ನಾನು. ಬಾಲ್ಯದಿಂದಲೂ ಬಸವಣ್ಣವರು ತಮ್ಮ ಓದಿಗಾಗಿ ಪಟ್ಟ ಶ್ರಮ ಏನಿತ್ತು, ಆ ಕಾಲದ ಬಹುಮುಖ್ಯವಾದಂತಹ ಎಲ್ಲ ಕೆಳ ಮಧ್ಯಮ ದರ್ಜೆಯ ಕುಟುಂಬಗಳು ತಾವು ಬದುಕಲಿಕ್ಕೆ ಮಾಡ್ತಿದ್ದಂಥ ಸಾಹಸ ಮತ್ತು ಆ ಸಾಹಸದಿಂದ ಆಕ್ಸಿಡೆಂಟಲಿ ಅವು ಒಂದು ವಿದ್ಯಾರ್ಜನೆಗೆ ಹೋಗುವಂಥ ಒಂದು ಜಂಪ್ ಏನಿದೆಯಲ್ಲ, ಆ ಜಂಪು ನನ್ನ ಪ್ರಕಾರ ಆ ಕಾಲದಲ್ಲಿ ಸುಮಾರು ಸ್ವಾತಂತ್ರ್ಯದ ಸಂದರ್ಭದ, ಸ್ವಾತಂತ್ರ್ಯ ಪೂರ್ವದ ಆ ಮಹನೀಯರು ಏನಿದ್ದಾರೆ ಅವರು ಇನ್ಸ್ಪೈಟ್ ಆಫ್ ಆಲ್ ಕ್ಯಾಸ್ಟ್ನ ಹೇಳ್ತಾರೆ. ಇನ್ಸ್ಪೈಟ್ ಆಫ್ ಆಲ್ ಕ್ಯಾಸ್ಟ್, ಎಲ್ಲ ಸಮುದಾಯದ ಈ ಮಧ್ಯಮ ಕೆಳ ಮಧ್ಯಮ ದರ್ಜೆಯ ವ್ಯಕ್ತಿತ್ವಗಳು ತಮ್ಮನ್ನು ತಾವು ವಿದ್ಯೆಗೆ ಕೊಟ್ಕೊಳ್ಳೋದು ಅಂತಂದ್ರೇ ಅದೊಂದು ದೊಡ್ಡ ಸವಾಲಿನ ವಿಷಯ ಆಗಿತ್ತು. ಬಸವಣ್ಣವ್ರ ಸಂದರ್ಭದಲ್ಲಂತೂ ಬಹಳ ದೊಡ್ಡ ಸವಾಲದು. ಆ ಸವಾಲನ್ನು ಇವರು ನಿಧಾನಕ್ಕೆ ಗೆದ್ದುಕೊಂಡಂಥ ವಿನ್ಯಾಸ ಯಾವುದು ಅನ್ನೋದನ್ನು ಆ ಕಥನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಅಂದರೆ ಎಷ್ಟು ಆಕಸ್ಮಿಕಗಳು ನನ್ನ ಜೀವನದಲ್ಲಿ ನಡೆದೋದು. ಆಕಸ್ಮಿಕಗಳಲ್ಲಿ ಒಂದು ಭಾಳ ಮುಖ್ಯವಾದದ್ದು ಯಾವುದಂತಂದರೆ, ಅವರು ಸ್ಕೂಲ್ನಲ್ಲಿ ಪಾಸಾಗ್ತಾರೆ. ಪಾಸಾದಮೇಲೆ ಆ ಹಳ್ಳಿನಲ್ಲಿ ಹೈಸ್ಕೂಲ್ ಇರೋದಿಲ್ಲ. ಹೀಗಾಗಿ ಹಳ್ಳಿಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗೋದಕ್ಕೆ ಇವರಿಗೆ ದುಡ್ಡಿರಲಿಲ್ಲ, ಬೇರೆ ಕಡೆ ಓದೋದಕ್ಕೆ. ಈಗ ಈ ಒಂದು ಅಂಗಡಿಯಲ್ಲಿ ಇವ್ರನ್ನ ವ್ಯಾಪಾರ ಮಾಡೋದಕ್ಕೆ ಕುಂಡ್ರಿಸ್ತಾರೆ. ಅಂಗಡಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಕುಂಡ್ರಿಸ್ದಾಗ ಇವ್ರಿಗೆ ಆದ ಲಾಭ ಏನು ಅಂತ ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಅದು. ಲಾಭ ಏನಪ್ಪ ಅಂತಂದರೆ, ಬೀಡಿ ಸಿಗರೆಟ್ ಸೇದೋದನ್ನು ಕಲ್ತಿದ್ದು. ವ್ಯಾಪಾರ ಮಾಡೋದೊಂದಿದೆ, ಆದರೆ ಕೂತಾಗ ಕಲ್ತಿದ್ದು ಒಂದು ನಿಧಾನಕ್ಕೆ ಒಂದು ಬೀಡಿಯನ್ನು, ಒಂದು ಸಿಗರೆಟನ್ನು ಹಚ್ಚಿದ್ದು. ಅವರ ಬಹುಶಃ 70ನೇ ವಯಸ್ಸಿನವರೆಗೂ ಅದು ದೊಡ್ಡ ಸಂಗಾತಿ ಆಗಿತ್ತು ಅಂತ. ಬೀಡಿ ಸಿಗರೆಟ್ ಸೇದೋದು ಅಂತಂದರೆ ಎಷ್ಟು ಆಹ್ಲಾದಕರವಾದ ವಿಚಾರ ಅಂತ ಒಂದು ಕಡೆ ಹೇಳ್ತಾರೆ ಅಂತಂದ್ರೆ ಬಸವಣ್ಣವರು. ಅಪ್ಪ, ನಿನ್ನ ಜೀವನದಲ್ಲಿ ಯಾವುದು ಅತ್ಯಂತ ಒಳ್ಳೆ ಗಳಿಗೆ ಅಂತೇನಾದ್ರು ನೀನು ಕೇಳಿದ್ರೆ ಏನು ಹೇಳ್ತೀಯಪ್ಪ ನೀನು ಅಂತ ಕೇಳಿದ್ರೆ, ಬಸವಣ್ಣವ್ರು ಹೇಳ್ತಾರೆ, ನನಗೆ ನೋಡ್ರಪ್ಪ, ಬೆಳಗಿನ ಹೊತ್ತು ನನ್ನ ಸಣ್ಣದೊಂದು ಬಾಲ್ಕನಿಯಲ್ಲಿ ಒಂದು ಚೇರ್ನಲ್ಲಿ ಕೂತ್ಕೊಂಡು ಹಿಂದೂ ಪತ್ರಿಕೆ ಹಿಡ್ಕೊಂಡು ಬಿಸಿ ಬಿಸಿ ಕಾಫಿ ಅದು ಹೊಗೆ ಆಡ್ತಿರ್ಬೇಕು, ಆ ಕಾಫಿ ಒಂದನ್ನು ಪಕ್ಕಕ್ಕೆ ಕೊಟ್ಟು ಕೈಯಲ್ಲಿ ಒಂದು ಸಿಗರೇಟ್ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡದು ಈ ಜೀವನದಲ್ಲಿ ಯಾವುದೂ ಇಲ್ಲ ರೀ. ನನಗೂ ಅನಿಸಿದೆ ಅದು. ಆಮೇಲೆ ನಿಮಗೆಲ್ರಿಗೂ ಅನಿಸಿರ್ಬೇಕಲ್ಲ, ಚಳಿಗಾಲದಲ್ಲಿ ಒಂದು ಸಣ್ಣದೊಂದು ಹವೆ ಆಡ್ತಿರುವಂಥ ಕಾಫಿ, ಸಿಗರೇಟ್ ಸೇದೋ ಬಯಕೆ ಇದ್ದವನಿಗೆ ಸಿಗರೇಟು, ಒಂದು ಸಣ್ಣ ಸಿಗರೇಟು, ಅದರಲ್ಲೂ ಒಂದು ಈ ಗೋಲ್ಡ್ ಫ್ಲೈ ಕಿಂಗ್ಸ್ ಸಿಕ್ಬಿಟ್ರಂತೂ ಅದ್ಭುತವಾದ ಸಿಗರೇಟ್. ಅಂಥದ್ದೊಂದು ಸಿಗರೇಟ್ ಸಿಕ್ಕರೆ ಅದಕ್ಕಿಂತ ಜೀವನದಲ್ಲಿ ದೊಡ್ಡದೇನು?
ಸೈಕಾಲಜಿ ಹಾಗೆ ಒಂದು ಶಿಸ್ತಾಗಿ ಓದಬೇಕಾಗಿಲ್ಲ ನಾವು. ನಿಜವಾದ ಬದುಕಿನಲ್ಲಿ ವಿದ್ಯಾರ್ಥಿಗಳು ಓದಿದ್ದಾರೆ ಸೈಕಾಲಜಿ ಓದೋರು ಓಕೆ, ಬಟ್ ಹಾಗಲ್ಲದೇ ಮನುಷ್ಯನಿಗೆ ದಿನನಿತ್ಯವೂ ದಿನಕ್ಷಣವೂ ಸೈಕಾಲಜಿ ಅನ್ನೋದು ಅವನ ಅನುಕ್ಷಣದ ಸಂಬಂಧದ ಒಂದು ದೊಡ್ಡದೊಂದು ತತ್ವ ಮತ್ತು ಜೀವನ ವಿಧಾನ. ಅದು ಫ್ರಾಯ್ಡು ಒಂದು ಕಡೆ ಹೇಳ್ತಾನೆ, ಬಸವಣ್ಣವ್ರು ಕೋಟ್ ಮಾಡ್ತಾರೆ. ಫ್ರಾಯ್ಡ್ ಒಂದು ಕಡೆಗೆ ಏನು ಮಾತನ್ನು ಹೇಳ್ತಾನೆ ಅಂದರೆ, ಏನು ನಿನ್ನ ಬಹಳ ದೊಡ್ಡ ಬದುಕಿನ ಸತ್ವ ಯಾವುದು? ಫ್ರಾಯ್ಡ್ನನ್ನು ನಾನು ನೋಡಿರೋದು, ನಾವು ಓದಿರೋದು ಅದರಲ್ಲೂ ಸಾಹಿತಿಗಳು ಓದಿರೋದು ಕೇವಲ ಅವನು ಕಾಮದ ಪರಿಕಲ್ಪನೆ, ಈಡ್ ಮತ್ತು ಅದನ್ನು ದಾಟುವಂಥ ಈಗೋನ ಕಲ್ಪನೆಯನ್ನು ನಾವು ಓದಿದ್ದೀವಿ. ಮತ್ತು ಮನುಷ್ಯನೊಬ್ಬನು ಸಾಮಾಜಿಕವಾಗಿ ಭಾಳ ಸುಸ್ಥಿರವಾಗಿರಬೇಕಾದ್ರೆ ಈ ಬಾಲ್ಯದ ಆ ಕಾಮ ವಾಸನೆಯನ್ನು ಮೀರುವ ಒಂದು ವಿನ್ಯಾಸವನ್ನು ಅವನು ರೂಢಿಸ್ಕೊತಾನೆ. ಸಮಾಜ ಅದಕ್ಕೆ ಆಗುವಂತೆ ಮಾಡಿಕೊಡ್ತದೆ. ಇಲ್ಲದಿದ್ದರೆ ಹಿ ಬಿಕಮ್ಸ್ ಸೋ ಅನಾರ್ಕಿಕ್. ಹಿಚ್ಕಾಕ್ನ ಸೈಕೋ ನೋಡ್ಬೇಕಾದ್ರೆ ನೀವು ಹಿಚ್ಕಾಕ್ನ ಸೈಕೋ ಫಿಲ್ಮು ಹೆಚ್ಚು ಕಡಿಮೆ ಫ್ರಾಯ್ಡ್ ಯಾವ ತತ್ವವನ್ನು ಹೇಳ್ತಿದ್ದ ಅದನ್ನು ಆಧರಿಸಿ ಬಂದಂಥ ಒಂದು ಚಿತ್ರ ಅದು. ಬಿಕಾಸ್ ಅವನು ಸಾಮಾಜಿಕವಾಗಿ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಾಗೆ ಹೊಂದಲಿಕ್ಕೆ ಆಗದೇ ಇದ್ದಿದ್ದರಿಂದ ಅವನಿಗೆ ಯಾವ ಕಾಮ ಭಾವನೆಗಳಿದ್ವು ಅವು ಜಾಗೃತಗೊಂಡು ಅವನನ್ನು ಒಂದು ಅರಾಜಕನಾಗಿ ಮಾಡಿದ್ವು ಅನ್ನೋ ಕಥೆಯನ್ನು ಆ ಕಾಲದ 20ನೇ ಶತಮಾನದಲ್ಲಿ ಫ್ರಾಯ್ಡ್ನನ್ನು ಅನುಸರಿಸಿ ಎಷ್ಟು ಚಿತ್ರಗಳು ಬಂದವು, ಎಷ್ಟು ಕಥೆಗಳು ಬಂದವು, ಎಷ್ಟು ಅಷ್ಟೇ ಅಲ್ಲೂ ಅಲ್ಲ. ಅದು ಫ್ರಾಯ್ಡ್ನನ್ನು ಓದಿದವರಿಗೆ ಅವನು ಬಹಳ ಮುಖ್ಯವಾದ ತತ್ವ ಯಾವುದಂತಂದರೆ, ಜೀವನದಲ್ಲಿ ಯಾವ್ದು ದೊಡ್ಡದು ಅಂತಂದರೆ ಎಲ್ಲರನ್ನು ಪ್ರೀತಿಸುವ ಗುಣವನ್ನು ಹೊಂದುವುದು. ಇದು ಆಮೇಲೆ ನಿನಗೆ ಇಷ್ಟಪಟ್ಟು ಮಾಡುವಂಥ, ಜೀವನದಲ್ಲಿ ಇಷ್ಟಪಟ್ಟು ಮಾಡುವಂಥ ಏನಾದರೂ ಒಂದು ಕೆಲಸ ಇದ್ದರೆ ಅದನ್ನು ಮಾಡುವಂಥದ್ದು. ಬಸವಣ್ಣವರು ಅದರ ಒಳ ರಸವನ್ನು ಹಿಡಿದು ಈ ಮಾತನ್ನು ಹೇಳ್ತಾರೆ. ಫ್ರಾಯ್ಡ್ ಹೇಳುವ ಈ 2 ತತ್ವಗಳು, ಈ 2 ಗುಣಗಳು ಮನುಷ್ಯನಲ್ಲಿ ಎಷ್ಟು ದೊಡ್ಡವಲ್ವೇ. ಬಸವಣ್ಣ ಬದುಕಿದ್ದು ಹೀಗೇನೆ. ಬಸವಣ್ಣವರು ಎಲ್ಲರನ್ನ ಪ್ರೀತಿಸುವ, ಅದರಲ್ಲೂ ನಿಮಗೆ ಗೊತ್ತಿರುವ ಹಾಗೆ ಬಸವಣ್ಣವರು ಸುಮಾರು ಮೂರು ದಶಕಗಳಿಗೂ ಮೀರಿ ಅವ್ರು ರಿಟೈರ್ ಆದಮೇಲೂ ಮೇಷ್ಟ್ರೇ ಆಗಿದ್ದರು. ಅಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ರಿಟೈರ್ ಆದಮೇಲೆ ಮತ್ತೆ ತಿಪ್ಟೂರ್ಗೆ ಹೋಗಿ ಅಲ್ಲಿ ಒಂದು ಸಲಹಾ ಸೈಕಾಲಜಿಕಲ್ ಆದಂತಹ ಒಂದು ಅಡ್ವೈಸ್ ಮಾಡುವಂಥ ಒಂದು ಸಂಸ್ಥೆಯಲ್ಲಿ, ಯೂನಿವರ್ಸಿಟಿಯ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲವು ದಿವಸ ಕೆಲಸ ಮಾಡಿದರು. ಅಂದರೆ ಯಾವ ಕಾರ್ಲ್ ರೋಜರ್ಸ್ನ ಬಹಳ ದೊಡ್ಡ ಮನೋವಿಜ್ಞಾನಿ ಅಂತ ಬಸವಣ್ಣವರು ಒಪ್ಪಿದ್ರು, ನಂಬಿದ್ರು, ಆ ಕಾರ್ಲ್ ರೋಜರ್ಸ್ ಯಾವ ಮಾದರಿಯನ್ನು ಬಹಳ ದೊಡ್ಡ ಮಾದರಿ ಅಂತ ತಿಳಿದಿದ್ನೋ ಆ ಮಾದರಿಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರು ಬಸವಣ್ಣ. ಇವರ ಕಥನವನ್ನು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ, ಇವರು ಮಹಾ ಆದರ್ಶವಾದಿ ಗುರುಗಳು ನಿಜ. ಆದರೆ ಶಿಷ್ಯರು ತನಗೆ ಕಲಿಸಿದ್ದನ್ನು ಕೂಡ ತನ್ನ ಕಥನದಲ್ಲಿ ಹಾಗೆ ಸೂಕ್ಷ್ಮವಾಗಿ ಬಿತ್ತರಿಸಿದ ಒಂದು ಎಳೆ ನಮಗೆ ಕಾಣಸಿಗ್ತದೆ. ಕಾರ್ಲ್ ರೋಜರ್ಸ್ ಆ್ಯಕ್ಚುಲಿ ಪರಿಚಯ ಆಗಿದ್ದು ಬಸವಣ್ಣವ್ರಿಗೆ ಒಬ್ಬ ವಿದ್ಯಾರ್ಥಿನಿಯಿಂದ. ಇವರು ಭಾಷಣವನ್ನು ಕೇಳ್ತಾ, ಇವರು ಲೆಕ್ಚರ್ನ ಕೇಳ್ತಾ ಆ ಹುಡುಗಿ ಹೇಳಿದ್ಲಂತೆ, ನಿಮ್ಮ ಮಾತನ್ನು ಕೇಳ್ತಾ ಇದ್ದರೆ ನನಗೆ ಕಾರ್ಲ್ ರೋಜರ್ಸ್ ಹೇಳಿದ ಒಂದು ತತ್ವ, ಅದು ಆ ತತ್ವ ಹೆಂಗೆ ಅಂತಂದರೆ, ಹೆಂಗೆ ಈ ಮನುಷ್ಯನ ವರ್ತನೆಯನ್ನು ಹಾಗೆ ಬದಲಾಯಿಸಬಹುದು ಅನ್ನುವ ಆ ವರ್ತನೆಯ ವಿಧಾನವನ್ನು ಏನು ಹೇಳ್ತಿದ್ರು ಕಾರ್ಲ್ ರೋಜರ್ಸ್, ಆ ಮಾನವೀಯವಾದಂಥ ಗುಣದ ಆ ಕಾರ್ಲ್ ರೋಜರ್ಸ್ನ ತತ್ವದಿಂದ ಅದು ನನಗೆ ನೆನಪಿಗೆ ಬರ್ತಾ ಇದೆ ಅಂತ. ಆ ಹುಡುಗಿ ಆಗಲೇ ಓದಿತ್ತು ಕಾರ್ಲ್ ರೋಜರ್ಸ್ನ, ಬಸವಣ್ಣವರು ಓದಿರಲಿಲ್ಲ. ಬ್ಯೂಟಿ ಆಫ್ ಇಟ್, ದೆನ್ ಕಾರ್ಲ್ ರೋಜರ್ಸ್ ಬಿಕೇಮ್ ಎ ಮಾಡೆಲ್ ಟು ಬಸವಣ್ಣ. ಕಾರ್ಲ್ ರೋಜರ್ಸ್ನ ನಾನು ಓದಿದ್ದೆ ಹಿಂದೆ. ಯಾಕೆಂತಂದರೆ ನಾವು 70ರ ದಶಕದಲ್ಲಿ ನಮ್ಮ ವೀರೇಂದ್ರ ಕುಮಾರ್ ಇಲ್ಲೇ ಇದ್ದಾರೆ, ಮಾಧವರಾವ್ ಇದ್ದಾರೆ ಇಲ್ಲಿ. ನಾವೆಲ್ಲರೂ ಕೂಡ ಆವಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಾವು ಸ್ವಲ್ಪ ಈ ವಿಚಿತ್ರವಾದ ಅನಾರ್ಕಿಸ್ಟು ನಾವು ಆವಾಗ 70-80ರ ದಶಕದಲ್ಲಿ. ನಾವು ಎರಿಕ್ ಫ್ರೋಮ್ನ ಭಾಳ ಹಚ್ಕೊಂಬಿಟ್ಟಿದ್ವಿ.
ಎರಿಕ್ ಫ್ರೋಮ್ ಅಂತಂದರೆ ನಮಗೊಬ್ಬ ಡೆಮಿಗಾಡ್ ಒಂಥರ ವಿಚಿತ್ರವಾದ ಡೆಮಿಗಾಡ್ ಥರ ನಾವು ಎರಿಕ್ ಫ್ರೋಮ್ನ ಮನಃಶಾಸ್ತ್ರವನ್ನು ಹಾಳ ಹಚ್ಕೊಂಡವರು. ಎರಿಕ್ ಫ್ರೋಮ್ಗೂ ಮತ್ತು ಕಾರ್ಲ್ ರೋಜರ್ಸ್ಗೂ ಒಂದು ಬಗೆಯ ಅಂತರ ಇತ್ತು. ಕಾರ್ಲ್ ರೋಜರ್ಸ್ ಹೆಚ್ಚು ವೈಯಕ್ತಿಕವಾದಂತಹ ಸಂಬಂಧಗಳನ್ನ ಕುರಿತಂತೆ ಯೋಚನೆ ಮಾಡುವಂಥವನು, ಅಡ್ವೈಸಿಂಗ್ ಕೌನ್ಸಿಲಿಂಗ್ಗೆ ಹೆಚ್ಚು ಮಹತ್ವ ಕೊಟ್ಟಂಥ ಒಬ್ಬ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಏನು ಹೇಳ್ತೀವಿ, ಆ ಬಗೆಯ ಒಂದು ವೈಯಕ್ತಿಕವಾದಂಥ ಆರೈಕೆ, ಸಲಹೆ ಇದು ಬಹಳ ಮುಖ್ಯ ನಮ್ಮ ಬದುಕಿನಲ್ಲಿ. ಯಾರು ಹಾಗೆ ಮನಸ್ಸಿನ ಆ ಕ್ಲೇಶಕ್ಕೆ ಒಳಗಾಗಿರ್ತಾರೋ ಅಂಥವರಿಗೆ ಅಡ್ವೈಸಿಂಗ್ ಏನಿದೆ ಅದು ಬಹಳ ದೊಡ್ಡದು ಅಂತ ಹೇಳಿದಂಥ ಬಹುಮುಖ್ಯವಾದಂಥ ಒಬ್ಬ ಸೈಕಾಲಜಿಸ್ಟ್ ಕಾರ್ಲ್ ರೋಜರ್ಸ್. ಆದರೆ ಈ ಸಮಾಜದಲ್ಲೇ ದೊಡ್ಡ ಊನ ಇದೆಯಲ್ಲಪ್ಪ, ಈ ಸಮಾಜದ ಈ ದೊಡ್ಡ ಊನವನ್ನು ಅದನ್ನು ಸರಿಪಡಿಸೋದು ಭಾಳ ಮುಖ್ಯ ಅಲ್ವಾ ಅಂಥೇಳಿ ಅನೇಕ ತಾತ್ವಿಕ ಪರಿಕಲ್ಪನೆಗಳನ್ನು ಕಟ್ಟಿಕೊಡ್ತಿದ್ದಂಥ ನಮ್ಮೆದುರಿಗೆ ಎರಿಕ್ ಫ್ರೋಮ್ ಇದ್ದರು, ಎರಿಕ್ಸನ್ ಇದ್ದರು. ಎರಿಕ್ ಫ್ರೋಮ್ ನಮಗೆಲ್ಲ ಆವಾಗ ನಾವು ಎರಿಕ್ ಫ್ರೋಮ್ನ ಎಷ್ಟು ಜೋರಾಗಿ ನಮ್ಮ ಸಾಹಿತ್ಯದ ಸಂಬಂಧದಲ್ಲಿ ಓದ್ತಾ ಇದ್ವಿ ಅಂತಂದರೆ, ಆ ಎರಿಕ್ ಫ್ರೋಮ್ ಬಹುಮುಖ್ಯವಾಗಿ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾಗ, ಸ್ವಾತಂತ್ರ್ಯದ ಪ್ರಶ್ನೆಯನ್ನು ಇಟ್ಟ ಎರಿಕ್ ಫ್ರೋಮ್ ಸ್ವಾತಂತ್ರ್ಯ ಒಂದು ಬರ್ಡನ್ ಅಂತ ಹೇಳಿದ ಒಂದು ಮಾತೇನಿತ್ತು. ಸ್ವಾತಂತ್ರ್ಯ ಅನ್ನೋದು ಒಂದು ದೊಡ್ಡ ವಜ್ಜೆ, ಅದು ಭಾರ, ಅದು ಆ ಸ್ವಾತಂತ್ರ್ಯ ಎನ್ನುವ ಭಾರವನ್ನು ತಪ್ಪಿಸಿಕೊಳ್ಳೋದು ಹೇಗೆ? ನಮಗೆ ನಮಗೆ 80ರಲ್ಲಿ ಸ್ವಾತಂತ್ರ್ಯ ಅಂತ ನಾವೆಲ್ಲ ಕ್ರಾಂತಿಕಾರಿಗಳ ಥರ ವಿ ವಾಂಟ್ ಫ್ರೀಡಮ್, ನಮಗೊಂದು ಮಾತಿನ ಸ್ವಾತಂತ್ರ್ಯ ಬೇಕು, ಹಾಗೆ ಹೀಗೆ ಅಂತ ಬೊಂಬಡಿ ಹೊಡ್ತಿದ್ದ ಕಾಲದಲ್ಲಿ ಸ್ವಾತಂತ್ರ್ಯ ಒಂದು ದೊಡ್ಡ ಭಾರ ಅಂತ ಹೇಳಿದ ಎರಿಕ್ ಫ್ರೋಮ್ ನಮಗೆ ಭಿನ್ನವಾದಂಥ ದಾರಿಯನ್ನು ತೋರಿಸ್ಲಿಕ್ಕೆ ಮಾದರಿ ಆಗ್ತಿದ್ದಾಗ, ಯಾಕೆ ಬರ್ಡನ್ ಆಗ್ತಿತ್ತು ಅಂತಂದರೆ ಅಂತ ಹೇಳ್ತಾನೆ ಅಂತಂದರೆ ಎರಿಕ್ ಫ್ರೋಮ್, ಆ ಕಾಲದಲ್ಲಿ ನಾವು ಓದಿದಂಥ ಸಂದರ್ಭದಲ್ಲಿ ಈ ಸಾಂಪ್ರದಾಯಿಕ ಈ ಮಾದರಿಯ ಬದುಕೇನಿತ್ತು, ಅದರಲ್ಲೂ ಯುರೋಪಿನ ಸಾಂಪ್ರದಾಯಿಕ ಮಾದರಿಯ ಬದುಕು ಕ್ರಿಶ್ಚಿಯಾನಿಟಿಯ ಧಾರ್ಮಿಕವಂಥ ನೆಲೆಗಳಿಂದ ಅದಕ್ಕೊಂದು ರೀತಿ ಸುರಕ್ಷತೆ ಇತ್ತು. ಏನನ್ನಾದರೂ ಆದರೆ ರಿಡಂಪ್ಷನ್ ಇತ್ತು. ಪಾಪ ಮಾಡಿದ ತಕ್ಷಣ ಹೋಗ್ಬಿಟ್ಟು ಶನಿವಾರ ದಿವಸ ಹೋಗಿ ಕೂತ್ಕೊಂಡು ಕಿಟಕಿನಲ್ಲಿ ಹಿಂಗೆ ಅಂದ್ಬಿಟ್ರೆ, ನಾವು ಹಿಂಗೆ ಮಾಡಿದೆ ಫಾದರ್ ಅಂದರೆ ಅದು ಪರಿಹಾರ ಆಗುವಂಥ ಒಂದು ಕಾಲ ಏನಿತ್ತು, ಆ ಕ್ಷಣ ಏನಿತ್ತು, ಆ ಸಂಸ್ಕೃತಿ ಏನಿತ್ತು. ಆಧುನಿಕ ಯುಗ ಬಂದ ತಕ್ಷಣ ಆ ಕಂಪ್ಲೀಟಾಗಿ ಎ ಬಿಲೀಫ್ ಇನ್ ದಟ್ ರಿಲಿಜಿಯಸ್ ಸಿಸ್ಟಮ್, ಆ ಧಾರ್ಮಿಕವಾದಂಥ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡಂಥ ಮನುಷ್ಯನೇ ಭಾಳ ಮುಖ್ಯ ಅಂತ ಹೇಳಿದಂಥ ಆಧುನಿಕ ಯುಗ ಕೊಟ್ಟ ಈ ಫ್ರೀಡಮ್ ಏನಿತ್ತು, ಈ ಫ್ರೀಡಮ್ ಅವನಿಗೆ ಕ್ರಮೇಣ ಒಂದು ದೊಡ್ಡ ಭಾರ ಆಯಿತು. ಹಂಗಾರೆ ಬದುಕೋದು ಹೇಗೆ? ಸ್ವತಂತ್ರವಾಗಿಬಿಟ್ಟಲ್ಲ ನಾನು, ಧಾರ್ಮಿಕವಂತ ಇದೇನು ಇಲ್ಲ, ನನಗೆ ಟ್ರೆಡಿಷನ್ ಇಲ್ಲ, ಶುದ್ಧಾಂಗವಾಗಿ ವ್ಯಕ್ತಿತ್ವವನ್ನು ಉಳ್ಳಂಥ ನನಗೆ ಬದುಕು ಅಂದರೆ ಏನು? ಹಾಗಾದರೆ ಈ ಪ್ರಶ್ನೆಯನ್ನು ಬಹಳ ಮುಖ್ಯವಾದ ಪ್ರಶ್ನೆಯನ್ನಾಗಿ ನಮ್ಮ ಮುಂದೆ ಎರಿಕ್ ಫ್ರೋಮ್ ಬಿಡ್ತಿದ್ದ. ಜವಾಬ್ದಾರಿ ಅನ್ನೋದು ಮನುಷ್ಯನಿಗೆ ಎಷ್ಟು ದೊಡ್ಡದಾಯ್ತು ಆವಾಗ. ನಿನ್ನ ಬದುಕು ನಿಂದೆ ಅಂತಂದಾಗ ಜವಾಬ್ದಾರಿ ಭಾಳ ದೊಡ್ಡದಾಗ್ತದೆ ಅನ್ನೋದು ಭಾಳ ಎರಿಕ್ ಫ್ರೋಮ್ ಹೇಳಿದಂಥ ಭಾಳ ಮುಖ್ಯವಾದ ಕಥನ ನಮ್ಮ ಮುಂದೆ. ಅವನು ಹೇಳ್ತಾನೆ, ಅನೇಕ ಕೃತಿಗಳು ನನಗೆ ಬಾಯಲ್ಲಿ ಅವನು ಬಿಯಾಂಡ್ ದ ಚೈನ್ಸ್ ಆಫ್ ಇಲ್ಯೂಷನ್ ಇರ್ಬೋದು, ಟು ಹ್ಯಾವ್ ಆರ್ ಟು ಬಿ ಇರ್ಬೋದು, ಅನೇಕ ಕೃತಿಗಳನ್ನ ನಾವು. ಆಮೇಲೆ ಆರ್ಟ್ ಆಫ್ ಲಿವಿಂಗ್ ಅವನ ಭಾಳ ಮುಖ್ಯವಾದಂಥ ಇನ್ನೊಂದು ಕೃತಿ, ಪ್ರೀತಿಸುವುದಂದರೆ ಏನು, ಕನ್ನಡದಲ್ಲಿ ಅದು ಅನುವಾದ ಕೂಡ ಆಗಿದೆ. ಕೆ ವಿ ನಾರಾಯಣ್ ಅನುವಾದ ಮಾಡಿದ್ದಾರೆ ಅದನ್ನು, ಎಚ್.ಎಸ್. ರಾಘವೇಂದ್ರ, ಕೆ ವಿ ನಾರಾಯಣ್. ಅದಕ್ಕೊಂದು ಮುನ್ನುಡಿ ಕೂಡ ಬರೆದಿಲ್ಲ ನಾನು, ಪ್ರೀತಿಸುವುದಂದರೆ ಏನು. ಈ ಎರಿಕ್ ಫ್ರೋಮ್ ಕೊಡ್ತಿದ್ದಂಥ ಅನೇಕ ಅಂಶಗಳನ್ನು, ಈಗ ಉದಾಹರಣೆಗೆ ಸಂಬಂಧಗಳ ಬಗ್ಗೆ ಅವನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಇರ್ತದ ಎರಿಕ್ ಫ್ರೋಮ್. ಅವನೊಂದು ತಾತ್ವಿಕವಾದ ಪ್ರಶ್ನೆ. ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಅಂತಂದರೆ ತಾಯಿಯ ರಕ್ಷಣೆಯಲ್ಲಿ ನಾನು ಭಾಳ ಸುರಕ್ಷಿತ ಅಂತ ತಿಳಿದಂಥ ಒಬ್ಬ ಮಗು ಸಡನ್ನಾಗಿ ವೆನ್ ಇಟ್ ವಾಸ್ ಥ್ರೋನ್ ಔಟ್ ಇನ್ ಟು ಸೊಸೈಟಿ, ಇಟ್ ಬಿಕಮ್ಸ್ ಸೋ ಅನಾರ್ಕಿಕ್ ಟು ಹಿಮ್. ಅಂದರೆ ಆ ವಿಚಿತ್ರವಾದಂಥ ಒಂದು ಅರಾಜಕವಾದಂಥ ಪ್ರಪಂಚದಲ್ಲಿ ಬಿದ್ದಾಗ ಸಂಬಂಧವನ್ನು ರೂಢಿಸ್ಕೊಳ್ಳೋದು ಹೇಗೆ, ಈ ಪ್ರಶ್ನೆ. ಹಾಗೆ ಸಂಬಂಧ ರೂಢಿಸ್ಕೊಳ್ಳೋಕ್ಕಾಗದೇ ಇದ್ದರೆ ಹಿ ಬಿಕಮ್ಸ್ ಲುನ್ಯಾಟಿಕ್. ಸೊ ಲುನ್ಯಾಟಿಕ್ ಆಗದೇ ಇರುವಂಥ ಒಂದು ಮಾಡೆಲ್ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ರೂಪಿಸ್ಕೊಳ್ಬೇಕಂತ ಮಾದರಿಗಳು ಯಾವುದು ಅನ್ನೋದನ್ನು ಎರಿಕ್ ಫ್ರೋಮ್ ಹುಡುಕ್ತಿದ್ರು. ಆಮೇಲೆ
ಅವನು ಇನ್ನೊಂದು ಭಾಳ ಮುಖ್ಯವಾದಂಥ ಪರಿಕಲ್ಪನೆಯನ್ನು ನಾವು ಭಾಳ ಇಷ್ಟಪಟ್ಟಿದ್ದು ಯಾವುದು ಅಂತಂದರೆ ದಾಟೋದು. ದಾಟುವುದು ಅಂತಂದರೆ ಈಗ ಉದಾಹರಣೆಗೆ ದಾಟುವುದು ಅನ್ನೋ ಪರಿಕಲ್ಪನೆ ಎರಿಕ್ ಫ್ರೋಮ್ ಕಟ್ಟಿಕೊಟ್ಟಿದ್ದು ಫ್ರಾಯ್ಡನನ್ನು ಒಂದು ಕ್ಷಣದಲ್ಲಿ ಮೀರಿ ನೋಡುವಂಥ ಒಂದು ತತ್ವ ಅದು. ಹೇಗೆ ಅಂತಂದರೆ ಫ್ರಾಯ್ಡು ಜೈವಿಕ ಪರಿಕಲ್ಪನೆಯಲ್ಲಿಯೇ ಅಥವಾ ಜೈವಿಕ ಅವಶ್ಯಕತೆಯಲ್ಲಿಯೇ ತನ್ನ ತತ್ವವನ್ನು ರೂಪಿಸ್ತಾ ಇದ್ದಾರೆ ಫ್ರಾಯ್ಡು. ಫ್ರೋಮ್ ಹೇಳ್ತಾನೆ ಜೈವಿಕ ಅವಶ್ಯಕತೆಗಳನ್ನು ಮೀರಿದ ಒಂದು ಬದುಕೇನಿದೆ, ಆ ಬದುಕಿನಲ್ಲಿ ಮನುಷ್ಯ ತನ್ನ ಸ್ವಾಸ್ಥ್ಯವನ್ನು, ಮನುಷ್ಯ ಸಮುದಾಯ ಸೊಸೈಟಿ ಒಂದು ಸ್ವಾಸ್ಥ್ಯವನ್ನು ಕಂಡ್ಕೋತದೆ. ಫಾರ್ ಎಕ್ಸಾಂಪಲ್, ನನಗೆ ಊಟ ಸಿದೆ, ಹಸಿವು, ಮೈಥುನ, ಕಾಮ ಇವೆಲ್ಲವೂ ಇದೆ. ಜೈವಿಕ ಬಯಕೆ ಇದು. ಜೈವಿಕ ಬಯಕೆಯೇ ಭಾಳ ದೊಡ್ಡದೇ ಮನುಷ್ಯನಿಗೆ? ಅಲ್ಲ. ಜೈವಿಕ ಬಯಕೆಯನ್ನು ಸುರಕ್ಷಿತವಾಗಿ ಅದು ಅನಾರ್ಕಿ ಆಗದ ಹಾಗೆ ಮಾಡೋದು ಹೇಗೆ ಅನ್ನೋದನ್ನು ಫ್ರಾಯ್ಡ್ ಹೇಳಿದರೆ, ಫ್ರೋಮ್ ಹೇಳ್ತಿದ್ದ ಆ ಕಾಲದಲ್ಲಿ ಅದನ್ನು ಮೀರುವುದು ಅಂತಂದರೆ ಮನುಷ್ಯ ಅನೇಕ ರೀತಿಯಲ್ಲಿ ತನ್ನ ಸೃಜನಶೀಲತೆಯನ್ನು ಗಳಿಸ್ಕೊಳ್ಳೋದು. ಎರಡು ದಾರಿ ಇದೆ ಅವನಿಗೆ, ಮನುಷ್ಯನಿಗೆ. ಫ್ರೋಮ್ ಹೇಳುವಾಗೆ ಒಂದು ಕಲೆಯಲ್ಲಿ ತಾನು ತೊಡಗೋದ್ರ ಮೂಲಕ ಹಿ ಬಿಕಮ್ಸ್ ಸೋ ಕ್ರಿಯೇಟಿವ್. ಇಲ್ಲ, ಕೆಲವರು ಹಾಗೆ ಕಲೆಯಲ್ಲಿ ದಾರಿ ಹಿಡಿಯೋದಿಲ್ಲ. ಅವರು ಒಂದು ಕೇಡಿನ ಕಡೆಗೆ ದಾರಿ ಹಿಡಿಯೋದು ಕೂಡ ಉಂಟು. ಇವೆರಡರ ನಡುವೆ ಆಯ್ಕೆ ಸಮಾಜ ಮಾಡಿಕೊಳ್ಳೋದು ಯಾವುದು ಅನ್ನೋದು ಭಾಳ ನಮ್ಮ ಎದುರಿಗಿರುವಂಥ ದೊಡ್ಡ ಪ್ರಶ್ನೆ ಅಂತ ಹೇಳ್ತಾನೆ. ಅವನ ಅನೇಕ ಕೃತಿಗಳು ಈ ರೀತಿಯ ಬಿಯಾಂಡ್ ದ ಚೇಂಜ್ ಆಫ್ ಇಲ್ಯೂಷನ್, ಭ್ರಮೆ ಯಾವುದು ಅಂತ ಹೇಳುವಾಗ ನಮ್ಮ ಸಂಪತ್ತೇ ಭ್ರಮೆ ಅಂತ ತಿಳ್ಕೊಂಡವರಿಗೆ ಹಾಗಲ್ಲ ಅಂತ ಹೇಳುವ ಮಾದರಿಯ ತತ್ವ. ಬಹುಶಃ ಬಸವಣ್ಣವರ ಬದುಕಿನಲ್ಲಿ ಅವರು ಫ್ರೋಮ್ನನ್ನು ಹಾಗೆ ಖಚಿತವಾಗಿ ತಮ್ಮೊಳಗೆ ತೆಗೆದುಕೊಂಡಿದ್ದು, ಹಾಗೆ ರೋಜರ್ಸ್ ಅವರ ಮಾಡೆಲ್ ಆಗಿದ್ದರೂ ಕೂಡ ಅವರ ಬದುಕಿನಲ್ಲಿ ತನಗೆಷ್ಟು ಮಿತಿಯೋ ಅಷ್ಟು ತನ್ನ ಜೀವನಕ್ಕೆ ಸಾಕು ಅಂತ ಹೇಳುವ, ನಾವು ಯಾವುದನ್ನು ಅಪರಿಗ್ರಹದ ಕಲ್ಪನೆ ಅಂತ ಹೇಳ್ತೀವಿ. ನೀವು ಬುದ್ಧನನ್ನೇ ಓದಬೇಕಾಗಿಲ್ಲ ದಳವಾಯಿಯವರೇ, ಬುದ್ಧನನ್ನು ಬದುಕ್ಬೋದು ನಾವು. ಬುದ್ಧ ಅಂದರೆ ಅದು ಆ್ಯಕ್ಚುಲಿ ವ್ಯಕ್ತಿಯಲ್ಲ, ತತ್ವ ಅದು. ಬುದ್ಧನನ್ನು ಬದುಕಿದವರು ಬಸವಣ್ಣವರು. ಅಪರಿಗ್ರಹದ ಪರಿಕಲ್ಪನೆಯನ್ನು ನೀವೆಷ್ಟೇ ಮಾತಾಡಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಬದುಕಿನಲ್ಲಿ ನನಗೊಂದು ಸಣ್ಣ ಕಾರ್ ಇದ್ದರೆ, ಒಂದು ಸಣ್ಣ ಮನೆ ಇದ್ದರೆ, ಇಡೀ ಜೀವನ ತುಂಬ ನೀವು 50 ವರ್ಷ ನೀವು ಕೆಲಸ ಮಾಡಿದರೆ, ಇಡೀ ಜೀವನದ ನಿಮ್ಮ ಸಂಪತ್ತನ್ನು ನೀವು ಒಂದು ಮನೆ ಒಂದು ಕಾರು, ಇದನ್ನು ಬಯಸ್ತಿರೋ ಇಲ್ಲೋ? ನೀವು 90% ಜನ ಇಲ್ಲ, ನೀವು ಇದಿಲ್ಲದೇ ನಾವು ಇರ್ತೀವಿ ಅಂತ ಹೇಳೋರು ಯಾರು ಇದ್ದರೆ ನಿಜವಾಗ್ಲೂ ಅವ್ರಿಗೆ ಕೈಕಾಲು ಮುಗಿದ್ಬಿಡ್ತೀನಿ, ಇವತ್ತೇ ಕೈಕಾಲು ಇಲ್ಲೇ ಮುಗಿದ್ಬಿಡ್ತೀನಿ. ಹಾಗೆ ಬದುಕಿದ ಮನುಷ್ಯ ಇಲ್ಲಿದ್ದಾನೆ ನೋಡ್ರಿ, ಚಪ್ಪಾಳೆ. Such a strange animal he is. ಬಹಳ ವಿಚಿತ್ರವಾದ ಪ್ರಾಣಿ ಇದು. ಗಣ್ಣಲ್ಲಿ ನೀರು ಬರುತ್ತೆ ನನಗೆ. ಒಂದು ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿದೆ, ಈಗಲೂ ಕೂಡ ಬಾಡಿಗೆ ಮನೆ, ಒಂದು ಕಾರಿಲ್ಲ. ಹಾಗೆ ಬದುಕಬಲ್ಲೆ ಅಂತ ಹೇಳುವ ವಿಶ್ವಾಸವನ್ನು ರೂಪಿಸ್ಕೊಂಡಂಥ ಈ ವ್ಯಕ್ತಿ ನಮಗೆ ಮಾಡೆಲ್ ಅಲ್ಲದೆ ಇನ್ನೇನು. ಅವರು ತಮ್ಮ ಬದುಕಿನಲ್ಲಿ ಅನೇಕ ಕಷ್ಟಗಳನ್ನ ಅನುಭವಿಸಿದ್ದಾರೆ. ಆದರೆ ಈ ಕಷ್ಟದ ಸಂದರ್ಭದಲ್ಲಿ ತನ್ನನ್ನು ಕೈ ಹಿಡಿದ ಸಮಾಜ, ಸಂಸ್ಥೆ ಇವುಗಳನ್ನ ಮರಿಬಾರ್ದು. ಮರೆತರೆ ಅದು ಮನುಷ್ಯನ ಘನತೆಗೆ ತಕ್ಕದಲ್ಲ ಅಂತ ಹೇಳುವ ಒಂದು ತತ್ವವನ್ನು ಜೀವನದಲ್ಲಿ ಪಾಲಿಸ್ತಾವೆ. ಇವ್ರ ಬದುಕಿನಲ್ಲಿ ಇವರಿಗೆ ಆಸರೆಯಾಗಿ ನಿಂತ ಒಂದು ಸಂಸ್ಥೆ ಮೈಸೂರಿನ ಸುತ್ತೂರು ಸಂಸ್ಥೆ. ಅದು ಇವ್ರನ್ನ ಮೈಸೂರಿನಲ್ಲಿ ಒಂದು ಹಾಸ್ಟೆಲಲ್ಲಿ ಇವರು ವಿದ್ಯಾರ್ಥಿಗಳಾಗಿ ಇವರಿಗೆ ಆಶ್ರಯ ಕೊಡದಿದ್ದರೆ ಇವರು ಬಹುಶಃ ಓದ್ತಿದ್ರಲ್ಲೋ ಗೊತ್ತಿಲ್ಲ. ಆಗ ಒಂದು ಬಡ ವಿದ್ಯಾರ್ಥಿಗಳಿಗೆ ಹಾಗೆ
ಅದು ಮುಂದಕ್ಕೆ ಬೆಳೆಯುವಂತೆ ಮಾಡಿದ ಅನೇಕ ಮಾದರಿಯ ಮಠಗಳು ಆ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಮತ್ತು ಆಗಿನ 1-2 ದಶಕಗಳಲ್ಲಿ, ಅದರಲ್ಲೂ ಬಹುಶಃ ಬಹುಪಾಲು ನನಗೆ ಗೊತ್ತಿರುವ ಹಾಗೆ ವಿರಕ್ತ ಮಠಗಳು, ಲಿಂಗಾಯತ ವಿರಕ್ತ ಮಠಗಳು ಈಗಲೂ ಆ ಥರದ ಕೆಲಸ ಮಾಡ್ತಿವೆ. ಇವು ಜಾತಿ ಮತಗಳನ್ನು ನೋಡದೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಬೋಧನೆಯನ್ನು ಮಾಡಲಿಕ್ಕೆ, ವಿದ್ಯೆಯನ್ನು ಅರ್ಜಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ ಈ ಸಿದ್ಧಗಂಗಾ ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಅನೇಕ ಇದ್ದಾವೆ. ನಿರುಪಾದೀಶ ಮಠ ಅಂತ ನಾನು ಮೊನ್ನೆ ಬಾಗಲಕೋಟೆ ಹತ್ರ ಒಂದು ಮಠಕ್ಕೆ ಹೋಗಿದ್ದೆ. ನಿರುಪಾದಿಶ ಉಪಾಧಿನೇ ಇಲ್ಲ ಅವರಿಗೆ. ಅಂಥದ್ದೊಂದು ವ್ಯಕ್ತಿ ಹಳ್ಳಿ ಮಕ್ಕಳಿಗೆ ಒಂದು ಶಾಲೆಯನ್ನು ತೆಗೆದಿದ್ದಾರೆ. ಹಳ್ಳಿ ಮಕ್ಕಳು ಯಾರು ಓದಲಿಕ್ಕೆ ಆಗದೇ ಇರೋರು, ದುಡ್ಡಿಲ್ಲದೆ ಇರೋರಿಗೆ ಓದಲಿಕ್ಕೆ ಊಟ ವಸತಿ ಎಲ್ಲವೂ. ಇಂಥದ್ದೊಂದು ಆಗಿನ 1-2 ಜನ್ರೇಷನ್ ನಿಮಗೆ ಈ ಸಾಂಸ್ಥಿಕ ಸಹಾಯ ಇಲ್ಲದಿದ್ದರೆ ಬಹುಶಃ ಬಸವಣ್ಣವ್ರನ್ನ ನಾವು ನೋಡೋಕ್ಕಾಗ್ತಿರಲಿಲ್ಲ. ಬಸವಣ್ಣವ್ರ ಪ್ರೀತಿಯನ್ನು ಹಾಗೆ ವಿದ್ಯಾರ್ಥಿಗಳು, ಸಹಸ್ರಾರು ವಿದ್ಯಾರ್ಥಿಗಳು ಯಾರು ಗಳಿಸ್ಕೊಂಡ್ರೋ, ಅದು ದಕ್ಕದೆ ಹೋಗುವ ಸೌಭಾಗ್ಯ, ದಕ್ಕದೆ ಹೋಗುವಂಥ ಸೌಭಾಗ್ಯವೋ ದೌರ್ಭಾಗ್ಯವೋ ಗೊತ್ತಿಲ್ಲ, ಹಾಗಾಗ್ಬಿಡ್ತಿತ್ತು ವಾಸ್ತವವಾಗಿ. ಈಗಲೂ ಸಹಸ್ರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಎಷ್ಟು ಪ್ರೀತಿಸ್ತಾರೆ ಬಸವಣ್ಣವ್ರನ್ನ ಅಂತಂದರೆ, ಅವರು ಅದೊಂದು ಮಾತ್ರ ಇದೆ. ನಾನು ಒಳ್ಳೆ ಮೇಷ್ಟ್ರಾಗಿದ್ದೆ ನಿಜ, ಚೆನ್ನಾಗಿ ಪಾಠ ಮಾಡ್ತಿದ್ದೆ ಅಂತ ವಿದ್ಯಾರ್ಥಿಗಳು ನನ್ನ ಪಾಠ ಕೇಳಿದಾಗ ಹೇಳಿದ್ರಿಂದ ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಪಾಠ ಮಾಡೋದ್ರಲ್ಲಿ ನನಗೆ ಭಾಳ ದೊಡ್ಡ ಪ್ರೀತಿ ಇತ್ತು. ಎಂದೂ ಕೂಡ ಪ್ರಿಪೇರ್ ಆಗದೆ ಪಾಠಕ್ಕೆ ಹೋಗ್ತಿರ್ಲಿಲ್ಲ ಬಸವಣ್ಣ. ಅದೊಂದು ಭಾಳ ದೊಡ್ಡ ಗುಣ. ಕ್ಲಿನಿಕಲ್ ಸೈಕಾಲಜಿ ಬಗ್ಗೆ ಇವರು ಪಾಠ ಮಾಡೋಕ್ಕೆ ಫಸ್ಟ್ ಪೀರಿಯಡ್ ಹೋಗ್ತಾರೆ ಅಂತಂದರೆ ವಿದ್ಯಾರ್ಥಿಗಳು 70% ವಿದ್ಯಾರ್ಥಿಗಳು ಕೂತ್ಕೊಳ್ತಿದ್ರಂತೆ ಅಲ್ಲಿ. ವಿದ್ಯಾರ್ಥಿಗಳಿಂದ ಕಲಿತರು ಅಂತ ಒಂದು ಮಾತು ಹೇಳಿದ್ನಲ್ಲ ನಿಮಗೆ, ಆ ವಿದ್ಯಾರ್ಥಿನಿ ಉದಾಹರಣೆ ಕೊಟ್ಟೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಪಾಠ ಮಾಡ್ತಿದ್ದಂಥ ಇವರು ಕ್ಲಾಸ್ನಲ್ಲಿ ಒಂದು ಹುಡುಗ ನಿದ್ದೆ ಹೊಡಿತಿತ್ತಂತೆ. ಇವರು ಎಷ್ಟು ದೊಡ್ಡ ಸ್ಟ್ರಿಕ್ಟ್ ಮೇಸ್ಟ್ರು ಅಂತಂದರೆ, ಆಮೇಲೆ ತನಗೆ ಒಂದು ಈಗೋ ಬೇರೆ ಇತ್ತಲ್ಲ, ಭಾಳ ಚೆನ್ನಾಗಿ ಪಾಠ ಮಾಡ್ತೀನಿ ಅಂತ. ಈಗ ಇಷ್ಟೆಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ದ ಒಬ್ಬನು ತೂಕಡಿಸ್ತಾ ಇದ್ದಾನಲ್ಲ ಅಂತ ಅವ್ನು ಬೈದ್ಬಿಟ್ರಂತ ಇವರು ಬಸವಣ್ಣವ್ರು. ಬೈದ ತಕ್ಷಣ ಆ ಹುಡುಗ ಬೈಸ್ಕೊಂಡು ಸುಮ್ಮನೆ ಕೂತ್ಕೊಂತು. ಆಮೇಲೆ ಇವ್ರಿಗೆ ಮನೆಗೆ ಬಂದ ಮೇಲೆ ಗೊತ್ತಾಯಿತು, ಆ ಹುಡುಗ ಬೆಳಿಗ್ಗೆ ಟ್ರೈನ್ನಲ್ಲಿ ಈ ಪೋಸ್ಟ್ಗಳು ಬರ್ತಾವಲ್ಲ, ಪಾರ್ಸಲ್ನೆಲ್ಲ ಡಿವೈಡ್ ಮಾಡಿ ಇಡೀ ದಿವಸ ಆ ಕೆಲಸ ಮಾಡಿ, ರಾತ್ರಿ ಹೊತ್ತು ಆ ಕೆಲಸ ಮಾಡಿ, ಬೆಳಗ್ಗೆ ಹೊತ್ತು ಪಾಠ ಕೇಳುವಾಗ ಅವನಿಗೆ ರಾತ್ರಿಯೆಲ್ಲ ನಿದ್ದೆ ಇರ್ತಿರಲಿಲ್ಲ, ಬೆಳಗ್ಗೆ ಒಂಚೂರು ತೂಕಡಿಕೆ ಬರೋದು. ಈ ವಿಚಾರ ಗೊತ್ತಾದ ಮೇಲೆ ಬಸವಣ್ಣವ್ರು ಪರ್ಸ್ನಲ್ಲಾಗಿ ಹೋಗಿ ಅವನ ಕ್ಷಮೆಯನ್ನು ಕೇಳಿದ, ಕ್ಷಮಿಸ್ಬಿಡು ನನ್ನ ಅಂತ. ಆ ಹುಡುಗ ಮುಂದೆ ಎಂಥ ದೊಡ್ಡ ವಿದ್ಯಾವಂತನಾದ, ಎಷ್ಟು ದೊಡ್ಡ ಒಂದು ಪುಸ್ತಕ ಕೂಡ ಬರೀತಾನೆ ಅಂತ ಬರೆದಿದ್ದಾರೆ ಅದರಲ್ಲಿ. ಆ ಹುಡುಗರನ್ನ ಹಿ ಫಾಲೋಸ್, ಹೇಗೆ ಓದ್ದ, ಏನು ಮಾಡ್ದ, ಮುಂದೆ ಎಲ್ಲಿಗೆ ಸಿದ್ಧಿ ಬಂತು ಅವನಿಗೆ, ಎಷ್ಟು ಜನರನ್ನ ಫಾಲೋ ಮಾಡ್ತಿದ್ದಾರೆ ಇವರು ವಿದ್ಯಾರ್ಥಿಗಳನ್ನ ಅಂತಂದರೆ ಈಗಲೂ ಅವ್ರ ಪುಸ್ತಕದಲ್ಲಿದೆ ಎಷ್ಟು ಜನ ವಿದ್ಯಾರ್ಥಿಗಳು ವಿತ್ ನೇಮ್ಸ್, ಎಲ್ಲೆಲ್ಲಿ ಯಾರ್ಯಾರು ವಿಜ್ಞಾನಿಗಳಾಗಿದ್ದಾರೆ, ಮನಸ್ಶಾಸ್ತ್ರದ ವಿಜ್ಞಾನಿಗಳಾಗಿದ್ದಾರೆ, ಎಲ್ಲಿ ಮೇಷ್ಟ್ರಾಗಿದ್ದಾರೆ, ಯಾವ ಕಂಟ್ರಿಲಿದ್ದಾರೆ, ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ, ತಿರುಪತಿಯಲ್ಲಿ ಎಷ್ಟು ಜನ ಇದ್ದಾರೆ, ಅಮೇರಿಕಾದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರ ಹೆಸರಿನ ಸಮೇತ. ಆಮೇಲೆ ಅವರಿಗೆ ಎಲ್ಲ ಶಿಷ್ಯರು ಎಷ್ಟೆಷ್ಟು ದೊಡ್ಡ ಪೊಸಿಷನ್ಲಿದ್ದಾರೆ ಅಂತಂದು ತಿಳ್ಕೊಂಡಾಗ ಆದ ಉತ್ಸಾಹ, ಆದ ಸಂತೋಷ, ಇದಕ್ಕಿಂತ ಹೆಚ್ಚು ದೊಡ್ಡ ಏನು ಸಾಧನೆ, ಒಂಥರ ಯಾವುದನ್ನು ಪ್ರೀತಿ ಅಂತ ಹೇಳ್ತೀವಿ, ಅದು ಇನ್ನೇನು ಬೇಕು ವಾಸ್ತವವಾಗಿ. ಬಸವಣ್ಣವ್ರಿಗೆ ಅಕಸ್ಮಾತಾಗಿ ಬ್ಲಡ್ ಪ್ರೆಷರ್ ಇಲ್ಲದೇ ಇದ್ದರೆ, ಶುಗರ್ ಇಲ್ಲದೇ ಇದ್ದರೆ ಅದಕ್ಕೆ ಕಾರಣ ಜೀವನದ ಪ್ರೀತಿ, ವಿದ್ಯಾರ್ಥಿಗಳ ಪ್ರೀತಿ ಮತ್ತು ಇವರು ವಿದ್ಯಾರ್ಥಿಗಳಿಗೆ ತೋರಿದ ಪ್ರೀತಿ. 90 ದಾಟಿ 100ರ ಜೈಬೇರಿಯನ್ನು ಬಾರಿಸುವ ಈ ವ್ಯಕ್ತಿ, ಅದಕ್ಕೆ ಕಾರಣಗಳು ಯಾರು ಇದ್ದರೆ ಈ ಸೊಸೈಟಿಯ ಪ್ರೀತಿ, ಈ ವಿದ್ಯಾರ್ಥಿಗಳು ಅನ್ನೋ ಸೊಸೈಟಿ ಏನಿದೆ ಅಲ್ಲ, ಅದು ತೋರಿಸಿದ ಪ್ರೀತಿ ಇವರಿಗೆ, ಇವರ ಬದುಕಿಗೆ ಒಂದು ದೊಡ್ಡ ಆರೋಗ್ಯವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಇದು ನಾನು ಯಾವುದನ್ನು ಮಾತಾಡ್ತಾ ಹೇಳಿದೆ, ಕೊಡುಕೊಳ್ಳುವ ಒಂದು ದ್ವಿಮುಖ ಸಂಚಾರ ಇದು ಅಂತ. ನಮ್ಮ ಬದುಕು ಅಂತಂದರೆ ಒಂದು ಕೊಡುಕೊಳ್ಳೋದು, ನಾವು ಕೊಡ್ತೀವಿ ಮತ್ತು ನಾವು ತಗೋತೀವಿ ಅನ್ನೋ ಕಲ್ಪನೆಯಲ್ಲಿ ಬದುಕಿದವರು ಬಸವಣ್ಣವರು ಕನ್ನಡ ಭಾಷೆಯಲ್ಲಿ ಬರೆದಂಥ
ಸೈಕಾಲಜಿಕಲ್ ತತ್ವಗಳೇನಿದ್ದಾವೆ ಅವುಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಂತೂ ಭಾಳ ದೊಡ್ಡ ಸಹಾಯ ಮಾಡಿವೆ. ಅಭಿನವ ಈ ಕಾರಣಕ್ಕಾಗಿ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಕಂಗ್ರ್ಯಾಚುಲೇಟೆಡ್. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಈಡಿಪಸ್ನ ಯೂಗ್ನ ಓದಲಿಕ್ಕೆ ಸಾಧ್ಯವಾಗಿದ್ದು ವಾಸ್ತವವಾಗಿ ನಮ್ಮ ಅಭಿನವದ ಪ್ರಕಾಶನದಿಂದ ಕನ್ನಡದ ಕೊಟ್ಟರು. ಅದು ಕಾಂಪ್ಲೆಕ್ಸ್ ಸಂಬಂಧಪಟ್ಟಂತೆ ಎಷ್ಟು ಒಳ್ಳೆಯ ಕೃತಿ ಬರೆದಿದ್ದಾರೆ, ಎಷ್ಟು ಅನೇಕ ಬಗೆಯ ಕಾಂಪ್ಲೆಕ್ಸ್ಗಳು ನಮ್ಮಲ್ಲಿದ್ದಾವೆ. ಈಡಿಪಸ್ ಎಲೆಕ್ಟ್ರಾ ಮಾತ್ರ ಅಲ್ಲ. ಕೀಳರಿಮೆ ಅನ್ನೋದು ಇದೆಯಲ್ಲ, ಅದು ಕೇವಲ ವ್ಯಕ್ತಿಯ ಸಂದರ್ಭದಲ್ಲಿ ಮಾತ್ರ ಇರೋದಲ್ಲ, ಅದಕ್ಕೆ ಅನೇಕ ಬಗೆಯಲ್ಲಿ ಸಾಮಾಜಿಕವಾದ ಕಾರಣಗಳೂ ಇರ್ತವೆ ಅನ್ನೋದನ್ನು ಬಸವಣ್ಣವ್ರು ಗುರುತಿಸಿದ್ದಾರೆ. ಉದಾಹರಣೆಗೆ ಒಬ್ಬನಿಗೆ ದೊಡ್ಡ ಮೇಲರಿಮೆ ಎನ್ನುವಂಥ ಒಂದು ಕಾಂಪ್ಲೆಕ್ಸ್ ಇದೆ. ತಾನು ಉತ್ತಮ ಜಾತಿಯಲ್ಲಿರೋನು, ತಾನು ದೊಡ್ಡ ಶ್ರೀಮಂತ ಅನ್ನುವ ಮೇಲರಿಮೆ, ಅದು ಒಂದು ರೋಗವೇ. ಅದು ಕೀಳರಿಮೆ, ತಾನು ಈ ಸಮಾಜದಲ್ಲಿ ಆ ರೀತಿಯ ಕೀಳರಿಮೆಯನ್ನು ಹುಟ್ಟಿಸುವಂಥ ಅನೇಕ ಬಗೆಯ ಒತ್ತಡಗಳಿದ್ದಾವೆ. ಅದು ನಮ್ಮ ಕೆಳಜಾತಿಯ ಅಸ್ಪೃಶ್ಯ ಸಮುದಾಯವನ್ನು ನೋಡಿದಂತಹ ಈ ವರ್ಣಾಶ್ರಮ ಪರಿಕಲ್ಪನೆಯ ಒಂದು ಚೌಕಟ್ಟೇನಿತ್ತು, ಅದು ಹೆಂಗೆ ಈ ಶತಮಾನಗಳಲ್ಲಿ ಈ ರೀತಿ ಕೀಳರಿಮೆಯನ್ನು ಉಂಟು ಮಾಡ್ತವೆ. ಅಂಥ ಕೀಳರಿಮೆಯನ್ನು ಮೀರೋದಕ್ಕೆ ಪ್ರಯತ್ನ ಪಟ್ಟಂಥ ಸಾಹಸಗಳೆಂಥವು. ಅದು ವ್ಯಕ್ತಿಗಳ ಮಟ್ಟದಲ್ಲಿ ಈ ರೀತಿಯ ಸಾಮಾಜಿಕ ಕೀಳರಿಮೆಯ ಕಳಂಕಗಳು ತೊಡ್ಕೊಳ್ಳೋದು ಅಂತಂದರೆ, ಅದನ್ನು ನಿವಾರಿಸ್ಕೊಳ್ಳೋದು ಅಂತಂದರೆ ಅದು ದೊಡ್ಡ ಸಾಹಸದ ಕಥೆ. ಅದು ಆ ಸಾಹಸದ ಕಥೆಯನ್ನು ಅಲ್ಲಲ್ಲೇ ನೀವು ಸಾಹಿತ್ಯದಲ್ಲಿ ಓದ್ತೀರಿ. ಕನ್ನಡದಲ್ಲಿ ಆ ಥರದ್ದೊಂದು ಕಥೆಗಳು ಬಂದಿವೆ. ಫಾರ್ ಎಕ್ಸಾಂಪಲ್, 20ನೇ ಶತಮಾನ ಪ್ರಾರಂಭದಲ್ಲಿ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿತ್ವಗಳು ತಾವು ಅಸ್ಪೃಶ್ಯರು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಟ್ಟು ಅದನ್ನು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡುವ ಒಂದು ದಶಕ ನಮ್ಮ ಮುಂದೆ ಇದೆ. ಹಾಗೆ ಮುಚ್ಚಿಡೋದ್ರ ಮೂಲಕ ತನ್ನ ಕೀಳರಿಮೆಯನ್ನು ನಿವಾರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತವೆ. ಆದರೆ ಮುಂದಿನ ದಶಕಗಳಲ್ಲಿ ಎಷ್ಟರ ಮಟ್ಟಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯಿತು ಅಂತಂದರೆ ಈ ಸಮುದಾಯದಲ್ಲಿ, ನಾನೊಬ್ಬ ಆ ವ್ಯಕ್ತಿ ಅಂತ ಹೇಳುವಂಥ ಒಂದು ಕಾನ್ಫಿಡೆನ್ಸಿಂದ ಹೇಳುವಂಥ ಒಂದು ಚಹರೆಯನ್ನು ಹಾಗೆ ಬಿಚ್ಚಿಡುವ ಒಂದು ಕ್ರಮ ಕೂಡ ಬಂತು. ಸಾಹಿತ್ಯದಲ್ಲಿ ಎರಡೂ ಬಗೆಯ ಕ್ರಮಗಳು ನಮ್ಮ ಮುಂದೆ ಇದ್ದಾವೆ. ಇದರ ನಡುವೆ ಆತಂಕಗಳು, ಪಟ್ಟ ನೋವುಗಳು, ಇವುಗಳ ವಿವರಗಳಂತೂ ನಮಗೆ ಕನ್ನಡದ ಅತ್ಯಂತ ಪ್ರಬುದ್ಧ ಮಾದರಿಯ ಸಾಹಿತಿಗಳು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಸಾಹಿತ್ಯ ಕೊಟ್ಟಿದೆ ನಮಗೆ. ದೇವನೂರು ಮಹಾದೇವ ಇದ್ದಿರ್ಬೋದು, ಸಿದ್ಧಲಿಂಗ ಇದ್ದಿರ್ಬೋದು, ಈಗ ಬರ್ತಿರುವಂಥ ಅನೇಕ ಬರಹಗಾರ ಇದ್ದಿರ್ಬೋದು, ಕೊಟ್ಟಿದ್ದಾರೆ. ಸೊಸೈಟಿ ಈ ಕೀಳರಿಮೆಯನ್ನು ಮೀರಿ ಕಾನ್ಫಿಡೆನ್ಸ್ನ ಗಳಿಸ್ಕೊಳ್ಳೋದು ಅಂತಂದರೆ ಅದು ಎಷ್ಟು ದೊಡ್ಡ ಸಾಹಸದ ಕೆಲಸ. ಅದು ಇವರ ಆ ಕಾಂಪ್ಲೆಕ್ಸ್ ಬರವಣಿಗೆಯಲ್ಲಿ ಆ ಅನೇಕ ಮಾದರಿಗಳನ್ನ ಗುರುತಿಸ್ತಾರೆ. ಅದು ಭಾಳ ಇಂಪಾರ್ಟೆಂಟ್ ಆದಂಥ ಕೃತಿ ನನ್ನ ಪ್ರಕಾರ. ಶೈಕ್ಷಣಿಕ ಮನೋವಿಜ್ಞಾನ ನನ್ನ ಪ್ರಕಾರ ಅದು ಕನ್ನಡದಲ್ಲಿ ಇವರು ಬರೆದ ಅತ್ಯಂತ ಮಹತ್ವದ ಗ್ರಂಥ. ಅದು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಮತ್ತು ಆ ಇನ್ಸ್ಟಿಟ್ಯೂಷನ್, ಎಜುಕೇಷನ್ ಅನ್ನುವ ಇನ್ಸ್ಟಿಟ್ಯೂಷನ್ನಲ್ಲೇ ಒಂದು ಆರೋಗ್ಯಕರವಂಥ ವಾತಾವರಣ ನಿರ್ಮಾಣ ಮಾಡೋದು ಹೇಗೆ ಅನ್ನೋ ಒಂದು ತತ್ವವನ್ನು ಆ ದೊಡ್ಡ ಕೃತಿಯಲ್ಲಿ ಬಸವಣ್ಣವರು ಪ್ರತಿಪಾದಿಸ್ತಾರೆ. ಇವೆಲ್ಲವೂ ಇವರು ಕೇವಲ ಅಕಾಡೆಮಿಕ್ ಇಂಟ್ರೆಸ್ಟ್ಗೋಸ್ಕರ ಬರೆದಿರೋ ಅಲ್ಲ. ವಾಸ್ತವವಾಗಿ ಬದುಕನ್ನು ಮಾರ್ಪಡಿಸೋದು ಹೇಗೆ ಅನ್ನೋ ಕಳಕಳಿಯಲ್ಲಿ ಈ ಬರಹ ಬಂದಿರೋದು. ಅದರಲ್ಲೂ ಶೈಕ್ಷಣಿಕ ಮನೋವಿಜ್ಞಾನದ ಕೃತಿಯಂತೂ ಈ ಕಾರಣದಿಂದಲೇ ಬಂದಿರೋದು. ಆ ಪುಟಗಳನ್ನು ಓದಿದ್ದೀನಿ ನಾನು. ಆ ಕೃತಿದು ಶಾಲೆಯಲ್ಲಿ ಮಕ್ಕಳಿಗೆ ಅವರ ಮನಸ್ಸನ್ನು, ಅವರ ಓದಿನ ರೀತಿಯನ್ನು, ಅವರ ವ್ಯಕ್ತಿತ್ವದ ಬೆಳವಣಿಗೆಯನ್ನು ನಿರ್ಮಾಣ ಮಾಡುವುದಂದರೆ ಏನು ಅನ್ನುವ ತತ್ವವನ್ನು ಇಟ್ಕೊಂಡು ಚರ್ಚೆ ಮಾಡ್ತದೆ. ಅದು ಈ ಥರದ ಬರವಣಿಗೆಗಳನ್ನು ನಮ್ಮ ಈ ಸರ್ಕಾರಿ ಸಂಸ್ಥೆಗಳು ವಾಸ್ತವವಾಗಿ ಒಂದು ಮಾಡೆಲ್ ಅಂತ ಗ್ರಹಿಸಬೇಕು. ನಮ್ಮಲ್ಲಿ ಹಾಗೆ ಚಿಂತಕರ ಈ ರೀತಿಯ ಕೊಡುಗೆಗಳನ್ನು ಮಾಡೆಲ್ ಅಂತ ಗ್ರಹಿಸುವಂಥ ರಾಜಕೀಯ ಸಂಸ್ಥೆ ಇಲ್ಲ. ಅವುಗಳನ್ನ ಎಷ್ಟು ದೂರ ಇಡಬೇಕೋ ಅಷ್ಟು ದೂರ ಇಡುವಂಥ ರಾಜಕೀಯ ಸಂಸ್ಥೆಗಳು ಹೆಚ್ಚಿದ್ದಾವೆ. ಅದರ್ವೈಸ್ ನಮ್ಮಲ್ಲಿ ಇಷ್ಟೆಲ್ಲ ಕನ್ನಡ ಮಾಧ್ಯಮದ ಕೂಗು ಬಂದಾಗ, ಕನ್ನಡ ಮಾಧ್ಯಮದ ಕೂಗನ್ನು ನಿಧಾನಕ್ಕೆ ಹತ್ತಿಕ್ಕಿ ಎಲ್ಲ ಯಾರ್ಯಾರು ರಾಜಕೀಯ ಸಂಸ್ಥೆಯಲ್ಲಿದ್ದಾರೆ ದೊಡ್ಡವರು ಅವರೆಲ್ಲರೂ ಕಟ್ಟಿರುವಂಥ ಇಂಗ್ಲೀಷ್ ಮಾಧ್ಯಮಗಳು ಎಷ್ಟು ಬಲಿಷ್ಠವಾಗಿದ್ದಾವೆ ಅಂತಂದರೆ ಈಗ ಅದನ್ನು ನೀವು ನಿವಾರಿಸೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ಇಲೈಟ್ ಕ್ರೀಮ್ನ ಬೆಳೆಸುವಂಥ ಈ ಅಭಿವೃದ್ಧಿಯ ಮಾಡೆಲ್ನ ರಾಜಕಾರಣಿಗಳೇ ಪೋಷಿಸ್ತಾ ಇರುವಾಗ ಆರೋಗ್ಯಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದು ಹೀಗೆ ಅಂತ ಹೇಳುವಂಥ ಇಂಥ ಚಿಂತಕರ ಮಾತುಗಳು ಎಲ್ಲಿ ಬೆಲೆ ಕಂಡಾವು ಅನ್ನುವ ಸಂಶಯ
ನಮ್ಮ ಎದುರಿಗೆ ಇದ್ದೇ ಇದೆ ವಾಸ್ತವವಾಗಿ. ಹಾಗಾದರೂ ಕೂಡ ಬಸವಣ್ಣಂಥ ವ್ಯಕ್ತಿತ್ವಗಳು ನಮಗೆ ನಮ್ಮ ಬದುಕನ್ನು ನೋಡಿ ನಾಚಿಕೊಳ್ಳುವ ಹಾಗೆ ಮಾಡುವ ಹಾಗೆ ಇದ್ದಾವೆ ಅನ್ನೋದೇ ನಮಗೆ ಅದು ಒಂದು ದೊಡ್ಡ ಮಾದರಿ ಅಂತ ಭಾವಿಸ್ತೇನೆ. ಇಂಥ ಒಬ್ಬ ನನಗೆ ಭಾಳ ಪ್ರೀತಿಸುವ, ಗೌರವಿಸುವ, ಅವರ ಜೀವನದ ಮಾದರಿಯ ಕಾರಣಕ್ಕಾಗಿಯೇ ಪ್ರೀತಿಸುವ, ಗೌರವಿಸುವ ಇಂಥ ವ್ಯಕ್ತಿತ್ವವನ್ನು ಇವತ್ತು ಕನ್ನಡ ವಿಶ್ವವಿದ್ಯಾಲಯ ಅಭಿನವ ಗೌರವಿಸ್ತಾ ಇರೋದು ಒಂದು ನಮ್ಮಲ್ಲಿ ಇನ್ನೂ ನಮ್ಮ ಸಮುದಾಯದಲ್ಲಿ ಇನ್ನೂ ಅಷ್ಟು ಮಾನ ಮರ್ಯಾದೆ ನಾಚಿಕೆ ಇದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ತಾ ನಾನು ಕೆಲವು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.